ಈ ಹಾಳಾದ ಮಳೆಯಿಂದ ಇನ್ಸ್ಟಾಗ್ರಾಮ್ ರೀಲ್ಸು ಮಾಡೋಕ್ಕಾಗ್ತಾಯಿಲ್ಲ, ಯೂಟ್ಯೂಬ್ ಶಾರ್ಟ್ಸ್ ಕೂಡ ಮಾಡೋಕ್ಕಾಗ್ತಿಲ್ಲ. ನೋಡಿ ಫ್ರೆಂಡ್ಸ್, ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಅಂದರೆ ಬೆನ್ನತ್ತಿದ ಬೇತಾಳ ಥರನೇ ಆಗ್ಬಿಟ್ಟಿದೆ ಗುರು. ನಾವು ಬೆಂಗಳೂರು ಬಿಟ್ಟು ಬಂದ್ರೂ ಈ ಮಳೆ ನಮ್ಮನ್ನು ಬಿಡ್ತಾ ಇಲ್ಲ. ಈ ಒಂದು ಚಿಕ್ಕಮಂಗ್ಳೂರಲ್ಲಿ ನಮಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ ಗುರು ಈ ಮಳೆಯಲ್ಲಿ. ಈ ವಿಡಿಯೋದ ಮುಖಾಂತರ ಈ ಒಂದು ದೇವರವನ್ನು ದರ್ಶನ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥದ್ದನ್ನು ಬೇಡ್ಕೊಳ್ಳಿ ಅಂತ ಹೇಳ್ತಾ ಜೈ ಗಣೇಶ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಇತಿಹಾಸ ಪುಟದಲ್ಲಿ ನಂದು ಒಂದು ಇರಲಿ ಅಂತ ಈ ಒಂದು ಫೋಟೋವನ್ನು ಹಾಕ್ತಾ ಇದ್ದೇನೆ. ಹಾಯ್ ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತೀನಿ. ನಾನಂತೂ ಸಖತ್ತಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಏನಪ್ಪ ಅಂತ ಹೇಳೋದಾದ್ರೆ, ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಸಂಸೆ ಅಂತಕ್ಕಂಥ ಟೀ ಎಸ್ಟೇಟ್ ಅನ್ನ ತೋರಿಸ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಸಂಸೆ ಟೀ ಎಸ್ಟೇಟ್ ಯಾವ ತರ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಹಾಗಾದರೆ ಬನ್ನಿ ಗಾಯ್ಸ್, ನಾವೀಗ ಎಲ್ಲಿದ್ದೀವಪ್ಪ ಅಂತ ಹೇಳೋದಾದರೆ, ಸಂಸೆ ಟೀ ಎಸ್ಟೇಟ್ನಲ್ಲಿರ್ತಕ್ಕಂಥ ಶ್ರೀ ಸರ್ವಸಿದ್ಧಿ ಮಹಾಗಣಪತಿ ಸ್ವಾಮಿ ಟೆಂಪಲ್ಗೆ ನಾವೀಗ ಬಂದಿದ್ದೀವಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಯಾವ ಥರ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ನಾವು ಬೆಂಗಳೂರು ಬಿಟ್ರೂ ಈ ಮಳೆ ನಮ್ಮನ್ನು ಬಿಡ್ತಾ ಇಲ್ಲ. ಅದೇನಕ್ಕೋ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಬಂಡೇಜ ಫಾಲ್ಸ್ಗೆ ಟ್ರಿಪ್ ಮಾಡಿದಾಗೂ ಈ ಒಂದು ಮಳೆಯಲ್ಲೇ ಟ್ರೆಕ್ಕಿಂಗ್ ಮಾಡಿದ್ವಿ. ಮತ್ತು ಇವತ್ತು ಸಂಸೆ ಅಂತಕ್ಕಂಥ ಟೀ ಎಸ್ಟೇಟ್ಗೂ ಬಂದಿದ್ವಿ. ಇವತ್ತು ಕೂಡ ಮಳೆ ಬಿಡ್ತಾ ಇಲ್ಲ. ಹಾಳಾದ ಮಳೆ ಅನ್ನೋದು ಬೆನ್ನಿಂದೇನೆ ಅಂಟ್ಕೊಂಡ್ಬಿಟ್ಟಿದೆ ಗುರು. ಅದೆಲ್ಲೂ ಹೋಗ್ತಾ ಇದ್ವಿ, ಅಲ್ಲಿ ಹಿಂದೆ ಬರ್ತಾನೆ ಇದೆ ಗುರು. ನಾನೀಗ ತೋರಿಸ್ತಕ್ಕಂಥ ದೃಶ್ಯ ಬಂದ್ಬಿಟ್ಟು ಶ್ರೀ ಸರ್ವಸಿದ್ಧಿ ಮಹಾಗಣಪತಿಯನ್ನು ತೋರಿಸ್ತಾ ಇರುವಂಥ ದೃಶ್ಯವಿದು. ಹಾಗಾದರೆ ಬನ್ನಿ, ಈ ಒಂದು ದೇವಸ್ಥಾನ ಒಳಗಡೆ ಯಾವ ಥರ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಈ ಒಂದು ದೇವಸ್ಥಾನಕ್ಕೆ ಯಾರಿಗೆಲ್ಲ ಬರೋಕ್ಕಾಗಿಲ್ಲ ಅವ್ರಿಗೆಲ್ಲಂತಾನೆ ಈ ಒಂದು ಈ ವಿಡಿಯೋದ ಮುಖಾಂತರ ಈ ಒಂದು ದೇವರವನ್ನು ದರ್ಶನ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥದ್ದನ್ನು ಬೇಡ್ಕೊಳ್ಳಿ ಅಂತ ಹೇಳ್ತಾ ಜೈ ಗಣೇಶ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಈ ದೇವಸ್ಥಾನದ ಸುತ್ತಮುತ್ತ ಇರ್ತಕ್ಕಂಥ ಪ್ರಕೃತಿ ಯಾವ ಥರ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಿಜಕ್ಕೂ ತುಂಬಾ ಸಖತ್ತಾಗಿದೆ ಈ ಒಂದು ಆ್ಯಂಬಿಯನ್ಸ್. ಇಂಥ ಆ್ಯಂಬಿಯನ್ಸ್ನ ಫಸ್ಟ್ ಟೈಮ್ ಅನುಭವಿಸ್ತಾ ಇರೋದು. ಕಾಮಿಡಿ ವಿಚಾರ ಏನಪ್ಪ ಅಂತ ಅನ್ನೋದಾದರೆ, ಇಲ್ಲಿ ಫೋಟೋ ತೆಗಿಯೋಂಗಿಲ್ಲ, ವಿಡಿಯೋ ತೆಗಿಯೋಂಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಬೋರ್ಡ್ ಹಾಕಿದ್ದಾರೆ. ಆದರೆ ಅವ್ರಗಳಿಗೆ ಗೊತ್ತಿಲ್ಲ, ಜನಗಳು ಬರೋದೇ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಮತ್ತು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅಂತಲೇ. ಹಾಗಾಗಿ ಇತಿಹಾಸ ಪುಟದಲ್ಲಿ ನಂದು ಒಂದು ಇರಲಿ ಅಂತ ಈ ಒಂದು ಫೋಟೋವನ್ನು ಹಾಕ್ತಾ ಇದ್ದೇನೆ. ಈ ಒಂದು ಸಂಸ್ಥೆ ಅಂತಕ್ಕಂಥ ಟೀ ಎಸ್ಟೇಟ್ನಲ್ಲಿ ಲವ್ ಮಾಕ್ಟೇಲ್ ಚಿತ್ರವನ್ನು ಶೂಟಿಂಗ್ ಮಾಡಿರ್ತಾರೆ. ಆ ಮೂವಿ ಕೂಡ ತುಂಬಾ ಫೇಮಸ್ ಆಗಿರುತ್ತೆ, ಹೆಸರುವಾಸಿ ಆಗಿರುತ್ತೆ ಕೂಡ. ಹಾಗಾಗಿ ಜನರು ಅತಿ ಹೆಚ್ಚಾಗಿ ಈ ಒಂದು ಟೀ ಎಸ್ಟೇಟ್ಗೆ ಬರ್ತಾರೆ ಮತ್ತು ಇಲ್ಲಿನ ಸರ್ವಸಿದ್ಧಿ ಗಣಪತಿಯನ್ನು ದರ್ಶನ ಮಾಡ್ಕೊತಾರೆ. ಜೊತೆಗೆ ಇಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ಕೂಡ ಮಾಡ್ತಾರೆ ಮತ್ತು ಯೂಟ್ಯೂಬ್ ಶಾರ್ಟ್ಸ್ಗಳನ್ನು ಮಾಡ್ತಾರೆ. ನಂತರ ಅದರಿಂದ ತುಂಬಾ ಫೇಮಸ್ ಆಗಿದ್ದಾರೆ. ಹಾಗಾಗಿ ನಾವು ಕೂಡ ಯೂಟ್ಯೂಬ್ ಬ್ಲಾಗ್ ಮಾಡೋಣ, ಯೂಟ್ಯೂಬ್ ಶಾರ್ಟ್ಸ್ ಮಾಡೋಣ ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋಣ ಅಂತ ಒಂದು ಉದ್ದೇಶ ಇಟ್ಕೊಂಡೇ ಬಂದ್ವಿ. ಈ ಹಾಳಾದ ಮಳೆಯಿಂದ ಇನ್ಸ್ಟಾಗ್ರಾಮ್ ರೀಲ್ಸು ಮಾಡೋಕ್ಕಾಗ್ತಾಯಿಲ್ಲ, ಯೂಟ್ಯೂಬ್ ಶಾರ್ಟ್ಸ್ ಕೂಡ ಮಾಡೋಕ್ಕಾಗ್ತಿಲ್ಲ. ನೋಡಿ ಫ್ರೆಂಡ್ಸ್, ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಅಂದರೆ ಬೆನ್ನತ್ತಿದ ಬೇತಾಳ ಥರನೇ ಆಗ್ಬಿಟ್ಟಿದೆ ಗುರು. ನಾವು ಬೆಂಗಳೂರು ಬಿಟ್ಟು ಬಂದ್ರೂ ಈ ಮಳೆ ನಮ್ಮನ್ನು ಬಿಡ್ತಾ ಇಲ್ಲ. ಈ ಒಂದು ಚಿಕ್ಕಮಂಗ್ಳೂರಲ್ಲಿ ನಮಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ ಗುರು ಈ ಮಳೆಯಲ್ಲಿ. ಓಕೆ ಫ್ರೆಂಡ್ಸ್, ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋಸ್. ಬಾಯ್.